ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗಳಿಗೆ ಆರೋಗ್ಯ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಆಹಾರ ಗುಣಮಟ್ಟತೆ ಪರಿಶೀಲನೆಗೆ ಮುಂದಾಗಿದ್ದು ಒಂದಷ್ಟು ಕಡೆ ಕಳಪೆ ಗುಣಮಟ್ಟದ ತರಕಾರಿಗಳು, ಕೊಳೆತ ಈರುಳ್ಳಿ, ಆಲೂಗಡ್ಡೆ ಪತ್ತೆಯಾಗಿದೆ. ಎಲ್ಲವನ್ನ ಸಂಗ್ರಹಿಸಿ ಅಧಿಕಾರಿಗಳು ಲ್ಯಾಬ್ಗೆ ಕಳುಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಂಚತಾರ ಹೋಟೆಲ್ಗಳ ಮೇಲೆ ರೇಡ್. ಆಹಾರ ಗುಣಮಟ್ಟ, ಸಂಸ್ಕರಣೆ, ಪರಿಶುದ್ಧತೆಯ ಪರಿಶೀಲನೆ. ಬೆಂಗಳೂರಿನಲ್ಲಿ ಆರೋಗ್ಯ ಸುರಕ್ಷತಾ ವಿಭಾಗದ ಅಧಿಕಾರಿಗಳು ಬಿಗ್ ಆಪರೇಷನ್ಗೆ ಇಳಿದಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆ ಮೇರೆಗೆ ಅಖಾಡಕ್ಕಿಳಿದ 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಬೆಂಗಳೂರಿನ ಎಲ್ಲ ಪಂಚತಾರ ಹೋಟೆಲ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಪಂಚತಾರ ಹೋಟೆಲ್ಗಳಲ್ಲಿ ಆಹಾರ ಗುಣಮಟ್ಟ ಹೇಗಿದೆ ಅಂತ ಖುದ್ದು ಅಧಿಕಾರಿಗಳೇ ಪರಿಶೀಲನೆಗೆ ಮುಂದಾಗಿದ್ದಾರೆ. ರೇಡ್ ನಂಬರ್ 1 ಶಾಂಗ್ರಿಲಾ ಹೋಟೆಲ್. ಕಳಪೆ ಗುಣಮಟ್ಟದ ತರಕಾರಿಗಳು, ಕೊಳೆತ ಈರುಳ್ಳಿ, ಆಲೂಗಡ್ಡೆ ಪತ್ತೆ. ಶಾಂಗ್ರಿಲಾ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ ಅಧಿಕಾರಿಗಳಿಗೆ ಅಲ್ಲಿನ ವಾಸ್ತವ ಸ್ಥಿತಿಯೇ ಶಾಕ್ ಕೊಟ್ಟಿದೆ. ಅಡುಗೆ ಕೋಣೆ ಪರಿಶೀಲನೆ ವೇಳೆ ಕಳಪೆ ಗುಣಮಟ್ಟದ ತರಕಾರಿಗಳು, ಕೊಳೆತ ಈರುಳ್ಳಿ, ಆಲೂಗಡ್ಡೆ ಪತ್ತೆಯಾಗಿದೆ. ಕೆಲ ಹೋಟೆಲ್ಗಳ ಮೇಲಿನ ದಾಳಿ ವೇಳೆ ಅಜಿನಾಮೋಟೊ ಸೇರಿ ಹಾನಿಕಾರಕ ಅಂಶಗಳು ಪತ್ತೆಯಾಗಿದೆ. ಅದರ ಮಾದರಿ ಸಂಗ್ರಹಿಸಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಲ್ಯಾಬ್ಗೆ ಕಳುಹಿಸಿದ್ದಾರೆ. ರೇಡ್ ನಂಬರ್ 2 ಲಲಿತ್ ಅಶೋಕ್. ಅಡುಗೆ ಕೋಣೆಯಲ್ಲಿ ಅಧಿಕಾರಿಗಳು ಇಂಚಿಂಚು ಶೋಧ. ಲಲಿತ್ ಅಶೋಕ್ಗೂ ಎಂಟ್ರಿ ಕೊಟ್ಟ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಅಡುಗೆ ಕೋಣೆ, ತಯಾರಿಸಿದ ಖಾದ್ಯಗಳನ್ನು ಪರಿಶೀಲನೆ ಮಾಡಿದೆ. ಒಂದೊಂದು ಹೋಟ್ಲಲ್ಲಿ ಒಂದೊಂದು ನ್ಯೂನತೆಗಳಿದೆ. ಈಗ ಇಲ್ಲಿ ನೋಡಿದಾಗ ಒಂದು 31 ಲೀಟರ್ ಹಾಲು ಎಕ್ಸ್ಪೈರಿ ಡೇಟ್ ಇತ್ತು. ಅದನ್ನು ಈಗ ಚಲಿಸಿದ್ದೀವಿ, ಡೆಸ್ಟ್ರಾಯ್ ಮಾಡಿದ್ದೀವಿ. ಶಾಂಗ್ರಿಲಾ ಹೋಟ್ಲಲ್ಲಿ ಕೊಳ್ತಾಗಿರೋ ತರಕಾರಿಗಳು, ಈರುಳ್ಳಿ, ಟೊಮೆಟೊ ಎಲ್ಲ ಕೊಳ್ತಾಗಿತ್ತು. ಅದನ್ನ ಇಟ್ಟಿದ್ರು, ಅದನ್ನೆಲ್ಲ ಸೀಸ್ ಮಾಡಿದ್ದೀವಿ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಸೂಚನೆ ಮೇರೆಗೆ ಇವತ್ತು ಬೆಳ್ಳಂಬೆಳಗ್ಗೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಪಂಚತಾರ ಹೋಟೆಲ್ಗಳ ಮೇಲೆ ಈಗಾಗಲೇ ರೈಡನ್ನು ಮಾಡಲಿಕ್ಕೆ ಮುಂದಾಗಿರುವಂಥ ಸದ್ಯ ನಾನೀಗ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ದಿ ಲಲಿತ್ ಅಶೋಕ್ ಹೋಟೆಲ್ನ ಮುಂಭಾಗದಲ್ಲಿ ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. 10ಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು ಬೆಳಗ್ಗಿನಿಂದಲೇ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಈಗಾಗಲೇ 31 ಲೀಟರ್ಗೂ ಹೆಚ್ಚು ಎಕ್ಸ್ಪೈರಿ ಆಗಿರುವಂತಹ ಹಾಲುಗಳು, ಈಗಾಗಲೇ ಹಾಲು ಪತ್ತೆ ಆಗಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಆಹಾರ ಸುರಕ್ಷತಾ ಇಲಾಖೆಯ ಕಮಿಷನರ್ ಶ್ರೀನಿವಾಸ್ ಅವರು ಕೂಡ ಈಗಾಗಲೇ ಹೋಟೆಲ್ಗೆ ಆಗಮಿಸಿರುವಂಥದ್ದು. ಹೋಟೆಲ್ನಲ್ಲಿ ಏನೇನೆಲ್ಲ ಆಹಾರಗಳನ್ನು ತಯಾರು ಮಾಡ್ತಾರೆ ಮತ್ತು ತಿರ್ಗಾ ತಯಾರು ಮಾಡಲಿಕ್ಕೆ ಯಾವ ತರಹದ ಗುಣಮಟ್ಟದ ಒಂದು ತರಕಾರಿ, ಹಣ್ಣು, ಹಾಲು ಇವೆಲ್ಲವನ್ನು ಕೂಡ ತರ್ತಾರೆ ಅಂತೇಳಿ ಈಗಾಗಲೇ ಸ್ಟೋರ್ ರೂಮನ್ನು ಕೂಡ ಅಧಿಕಾರಿಗಳು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಎರಡನೇದು ಶಾಂಗ್ರಿಲಾ, ಅಂದರೆ ವಸಂತ ನಗರದಲ್ಲಿರುವಂತಹ ಶಾಂಗ್ರಿಲಾ ಹೋಟೆಲ್ಗೂ ಕೂಡ ಈಗಾಗಲೇ ಅಧಿಕಾರಿಗಳು ರೈಡನ್ನು ಮಾಡಿರುವಂಥದ್ದು, ಅಂದರೆ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿ ನೀಡುತ್ತಿರುವಂತಹ ಆಹಾರದ ಗುಣಮಟ್ಟವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಒಂದು. ಎರಡನೇದು, ಅಲ್ಲಿ ಕೊಳೆತು ಹೋಗಿರುವಂತಹ ಆಲೂಗಡ್ಡೆ ಮತ್ತು ಈರುಳ್ಳಿ ಪತ್ತೆ ಆಗಿರುವಂತಹ ದೃಶ್ಯಾವಳಿಗಳು ಕೂಡ ಈಗಾಗಲೇ ಟಿವಿ ನೈನಿಗೆ ಲಭ್ಯವಾಗಿರುವಂಥದ್ದು ಒಂದು. ಎರಡನೇದು, ಬೆಂಗಳೂರಿನಲ್ಲಿರುವಂತಹ 3 ಸ್ಟಾರ್ ಇರ್ಬೋದು, 4 ಸ್ಟಾರ್ ಇರ್ಬೋದು ಮತ್ತು 5 ಸ್ಟಾರ್ ಹೋಟೆಲ್ಗಳಲ್ಲಿ ಈಗಾಗಲೇ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು. ಎಲ್ಲ ತರಹದ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, ಟಿವಿ 9 ಬೆಂಗಳೂರು.